ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಬ್ರೇಕ್ ಬೀಳಲ್ವಾ? ರಾಜಧಾನಿಯಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ವರದಿಯಾಗಿದೆ. ಎಲೆಕ್ಟ್ರಿಕ್ ಬೈಕ್ನಲ್ಲಿ ಒನ್ ವೇನಲ್ಲಿ ಬಂದು ಚಾಲಕ ಕಿರಿಕ್ ತೆಗೆದಿದ್ದಾನೆ. ಕಾರು ಚಾಲಕನಿಗೆ ಅಶ್ಲೀಲವಾಗಿ ನಿಂದಿಸಿ ಅಸಭ್ಯ ಸನ್ನೆಯನ್ನ ಮಾಡಿದ್ದಾನೆ. ಕಾರು ಮಾಲೀಕ ದರ್ಶನ್ನಿಂದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದೂರು ಸಲ್ಲಿಕೆಯಾಗಿದೆ. ನಿನ್ನೆ ಸಂಜೆ 5:45 ಸುಮಾರಿಗೆ ಇಂದಿರಾನಗರದ ಸಿಗ್ನಲ್ ಬಳಿ ಈ ಘಟನೆ ನಡೆದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳು ವರದಿ ಆಗ್ತಾ ಇದೆ. ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ರೆ ಬೆಂಗಳೂರಿಗರು ಎಲ್ಲೋ ಒಂದು ಕಡೆ ತಾಳ್ಮೆಯನ್ನು ಕಳೆದುಕೊಳ್ತಿದಾರಾ ಅಂಥೇಳಿ, ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕಿರಿಕಾಗ್ತಾ ಇದೆ, ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಏನ್ ಕತೆ ಇದು ಅಂತ? ಪ್ರೇಮ್, ನಿಜ. ಯಾಕಂತ ಹೇಳಿದ್ರೆ ಕಳೆದ 1-2-3 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ತೀರಾನೇ ಹೆಚ್ಚಾಗ್ತಿವೆ. ಪೊಲೀಸರು ಈ ಬಗ್ಗೆ ವಾರ್ನನ್ನ ಮಾಡಿದ್ದಾರೆ. ಯಾರು ಎರಡನೇ ಬಾರಿ ಈ ರೀತಿಯಾಗಿ ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೋ ಅಂಥವರ ಮೇಲೆ ರೌಡಿ ಹಾಳೆಯನ್ನು ತೆರಿತೀವಿ ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವ ಕೆಲಸವನ್ನು ಸಹ ಮಾಡಿದ್ದಾರೆ. ಆದರೆ ಇದು ನಿಲ್ತಿಲ್ಲ. ಈ ಹಿಂದೆಯೇ ಪೊಲೀಸ್ ಕಮಿಷನರ್ ಮನವಿಯನ್ನು ಮಾಡಿಕೊಂಡಿದ್ರು, ಸಣ್ಣ ಪುಟ್ಟ ವಿಚಾರಕ್ಕೆ ರಸ್ತೆಯಲ್ಲಿ ಗಲಾಟೆಯನ್ನು ಮಾಡಿಕೊಳ್ಬೇಡಿ, ಸಂಯಮದಿಂದ ವರ್ತಿಸಿ ಅಂತೇಳಿ. ಇದೀಗ ಇದೇ ವಿಚಾರವಾಗಿ ಇಂದಿರಾನಗರದಲ್ಲಿ ಒಂದು ಘಟನೆ ನಡೆದಿದೆ. ಈತ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದಲ್ಲಿ ಬರ್ತಕ್ಕಂತಹ ಈ ಸವಾರ ಎದುರಿಗಿದ್ದಂತಹ, ಅದು ಒನ್ ವೇಲ್ ಬಂದಿರ್ತಾನೆ, ಎದುರಿಗಿದ್ದಂತಹ ಕಾರ್ ಚಾಲಕನ ಮೇಲೆ ಅವಾಚ್ಯವಾಗಿ ನಿಂದಿಸಿ ಆತನ ಮೇಲೆ ಹಲ್ಲೆಯನ್ನು ನಡೆಸೋದಕ್ಕೆ ಕೂಡ ಮುಂದಾಗಿರೋದು. ಪ್ರಕರಣ ಸಂಬಂಧ ಈ ಒಂದು ಆ ಡ್ಯಾಶ್ ಕ್ಯಾಮ್ನಲ್ಲಿ ಸರಿಯಾದಂತಹ ವಿಡಿಯೋವನ್ನು ಇಟ್ಟುಕೊಂಡು ಪೊಲೀಸರಿಗೆ ಟ್ಯಾಗ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಪ್ರಕರಣ ಸಂಬಂಧ ಇದೀಗ ಪೊಲೀಸರು ಆ ದ್ವಿಚಕ್ರ ವಾಹನ ಸವಾರನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಹಿಂದೆ ಹಲವಾರು FIRಗಳಾಗಿದ್ದಾವೆ, ಹಲವರನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಕರಣ ಏನೇ ಇದ್ರೂ ತಮ್ಗೆ ಅನ್ಯಾಯ ಆದರೆ ಅಥವಾ ಈ ರೀತಿಯಾಗಿ ಯಾವುದೋ ಒಬ್ಬ ವಾಹನ ಸವಾರನಿಂದ ತಮ್ಗೇನಾದ್ರು ಅಪಘಾತ ಆಯಿತೋ ಅಥವಾ ಆತನಿಂದ ದೌರ್ಜನ್ಯ ನಡೀತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇದೆ, ಅವರಿಗೆ ದೂರನ್ನು ಕೊಡಬೇಕು. ಆದರೆ ಇವರೇ ಕಾನೂನನ್ನು ಕೈಗೆತ್ತಿಕೊಂಡು ಕಾರಿನ ಗ್ಲಾಸನ್ನು ಪುಡಿ ಮಾಡೋದು ಅಥವಾ ಅವ್ರ ಮೇಲೆ ಹಲ್ಲೆ ನಡೆಸೋದು ಇದು ಕಾನೂನು ಬಾಹಿರ. ಇದ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ಈ ಬಗ್ಗೆ ಕೂಡ ಪ್ರಕರಣ ದಾಖಲಾಗಿ ಆ ದ್ವಿಚಕ್ರ ವಾಹನ ಸವಾರನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇಂದಿರಾನಗರದ ಸಿಗ್ನಲ್ ಬಳಿ ಘಟನೆ ನಡೆದಿದೆ. ಅಸಭ್ಯವಾಗಿ ಬೈಕ್ ಸವಾರ ಕಾರಿನ ಚಾಲಕನಿಗೆ ಸನ್ನೆ ಮಾಡಿರುವಂತಹದ್ದು, ನಿಂದಿಸಿರುವಂಥದ್ದು. ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆ ಮಾಡಲಾಗ್ತಾ ಇದೆ, ಹಲ್ಲೆ ಮಾಡಲಾಗ್ತಾ ಇದೆ. ಜನರ ತಾಳ್ಮೆ ನಿಜಕ್ಕೂ ಕೂಡ ಕ್ಷೀಣಿಸ್ತಾ ಇದೆ. ಮಾತಿನಲ್ಲಿ ಬಗೆಹರಿಸಿಕೊಳ್ಳುವಂತಹ ವಿಚಾರಗಳಿಗೆಲ್ಲ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಸರಿಯಲ್ಲ. ಪೊಲೀಸರು ಕೂಡ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಇದೇ ರೀತಿಯ ಘಟನೆಗಳು ಪದೇ ಪದೇ ಬೆಂಗಳೂರಿನಲ್ಲಿ ಮರುಕಳಿಸ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದ ಮೂಲಕ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಲಾಗ್ತಾ ಇದೆ. ಈ ರೀತಿಯ ಘಟನೆಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಮತ್ತಷ್ಟು ಕ್ರಮಗಳ ಮೊರೆ ಹೋಗುವಂತಹ ಅವಶ್ಯಕತೆ ಕೂಡ ಎದ್ದು ಕಾಣಿಸ್ತಾ ಇರುವಂಥದ್ದು.